ಅವರು ಶಾಸಕರಾಗೋದು ಖಚಿತ, ಸಚಿವರಾಗಿ ನಮ್ಮ ಮುಳಬಾಗಿಲು ತಾಲೂಕಿಗೆ ಬರೋದು ಖಚಿತ, ಸಚಿವರಾಗಿ ನಮ್ಮ ಮುಳಬಾಗಿಲು ತಾಲೂಕಿಗೆ ಬರೋದು ಖಚಿತ. ಇಷ್ಟು ಬಂದ ತಕ್ಷಣ ಗೊತ್ತಾಯ್ತು ಅದ್ದೂರಿಯಾಗಿ ಏಕೈಕ MLA ಅಂದ್ರೆ ನಮ್ಮ ಶಾಸಕರು. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ಅನಂತಪುರ ಗ್ರಾಮದಲ್ಲಿ ಗಂಗಾ ಜಾತ್ರೆ ಹಬ್ಬದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ರೇಖಪತ್ ರೆಡ್ಡಿಯವರು ಮತ್ತು ಎಲ್ಲ ನಾಯಕರು, ಮುಖಂಡರು ಎಲ್ಲರೂ, ಮತ್ತು ಎಲ್ಲ ನನ್ನ ರೈತ ಬಾಂಧವರು ಮತ್ತು ಊರಿನ ಗ್ರಾಮಸ್ಥರು ಎಲ್ಲ, ಮತ್ತು ಪೊಲೀಸ್ ಇಲಾಖೆ ಮತ್ತು ಮೀಡಿಯಾ ಮಿತ್ರರೇ, ಈ ದಿನ ಇಷ್ಟು ಬಂದ ತಕ್ಷಣ ಗೊತ್ತಾಯ್ತು ಅದ್ದೂರಿಯಾಗಿ ನೀವು ಗಂಗಾ ಜಾತ್ರೆಯನ್ನ ಮಾಡ್ತಾ ಇದ್ದೀರಿ. ಆ ಅಂಗಜಾತ್ರೆ, ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇದ್ದು, ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಲೆ ಆಗಿ ರೈತರೆಲ್ಲೂ ಚೆನ್ನಾಗಿರ್ಬೇಕಂತೇಳಿ ಆ ದೇವರಿಂದ ಆಶೀರ್ವಾದ ಪಡ್ಕೋಬೇಕಂತೇಳಿ ಇದಾಯ್ತು. ಇವತ್ತು ನಮ್ಮ ಶಾಸಕರು ಇವತ್ತೊಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಇಲ್ಲಿ ಆಯೋಜಿಸಲಾಗಿದ್ದಾರೆ. ಅವ್ರ ಇದೇ ಕಾರ್ಯಕ್ರಮ ನಮ್ಮ ತಾಲೂಕಂತ ಮಾಡ್ಕೊಡ್ತಾ ಇದಾರೆ. ಎಲ್ಲಾ ಕಡೆನೂ ಒಂದೊಂದು ಕಾರ್ಯಕ್ರಮ ಮಾಡ್ಕೊಡ್ತಾ ಇದಾರೆ. ಸಹಕಾರ ಮಾಡ್ಕೊಡ್ತಾ ಇದಾರೆ ಮತ್ತು ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ. ನಮ್ಮ ಶಾಸಕರು ಇವಾಗ ಸರ್ಕಾರ ಇಲ್ದ್ರೂ ಸಹ ಒಳ್ಳೆ ಕೆಲಸಗಳು ಮಾಡ್ತಾರೆ. ಮುಂದಿನ ತಿಂಗಳಲ್ಲಿ ಅವರು ಶಾಸಕರಾಗೋದು ಖಚಿತ, ಸಚಿವರಾಗಿ ನಮ್ಮ ಮುಳಬಾಗಿಲು ತಾಲೂಕಿಗೆ ಬರೋದು ಖಚಿತ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಶಾಸಕರು 28ನೇ ಇಸ್ವಿಯಲ್ಲಿ ಆದ್ರೆ ಸಚಿವರಾದಾಗ ನಮಗೆ ಯಾವುದೇ ಒಂದು ಕಾರ್ಯಕ್ರಮಗಳಾದ್ರೂ ನಾವು ಹತ್ರ ಇಲ್ಲೇ ಪಕ್ಕದಲ್ಲಿರೋಲ್ಲ ನಮ್ಮ ಮನೆ, ಶಾಸಕರ ಮನೆ. ನಾವು ಹೋಗಿ ಯಾವುದೇ ಕೆಲಸಕ್ಕೆ ಬೇಕಾದ್ರೂ ಮಾಡಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ರೈತರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಬೆಂಗಳೂರಲ್ಲೆಲ್ಲ ವಿಧಾನಸೌಧದಲ್ಲಿ ಗಲಾಟೆ ಮಾಡಿ ನಮ್ಮ ರೈತರ ಬಗ್ಗೆ ಮಾತಾಡ್ತಾ ಇರೋ ಏಕೈಕ MLA ಅಂದ್ರೆ ನಮ್ಮ ಶಾಸಕರು. 224 MLAಗಳು ಮಾತಾಡ್ತಾ ಇಲ್ಲ ರೈತರ ಬಗ್ಗೆ, ನಮ್ಮ ಶಾಸಕರೇ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಶಾಸಕರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಆಶೀರ್ವಾದ ಮಾಡಿದಾಗ ಒಳ್ಳೆ ಕೆಲಸಗಳಾಗತ್ತೆ, ನಮ್ಗೆ ಒಳ್ಳೇದಾಗತ್ತೆ ಅಂತೇಳಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಶಾಸಕರ ಮುಂದೆ ಇರಬೇಕು. ಅದಕ್ಕೆ ಎಲ್ಲ ನಾವು ಕರೆಸಿ ಒಂದು 4 ಮಾತು ಮಾತಾಡಕ್ಕೆ ಅವಕಾಶ. ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.